ನೋಡಿ, ಇವತ್ತು ಚಿನ್ನಯ್ಯನ ವಿಚಾರವಾಗಿ ಸಾಕಷ್ಟು ಜನ ಒಂದಷ್ಟು ತಮ್ಮ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಿದ್ದಾರೆ. ಒಂದಂತೂ ವಿಚಾರ ಅಂತಂದ್ರೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ದಲಿತರನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ತಿಮ್ರೋಡಿ ಅಂಡ್ ಟೀಮ್ ಅರೆಸ್ಟ್ ಆಗಬೇಕು ಅಂತೇಳಿ ಕೇಶವಗೌಡ ಆಗ್ರಹಿಸಿದ್ದಾರೆ. ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರುವಂಥ ಕೇಶವಗೌಡ ಅವರು ಆಗ್ರಹಿಸಿರೋದು ಇವರ ಷಡ್ಯಂತ್ರಕ್ಕೆ ದಲಿತರನ್ನ ಬಲಿಪಶುವನ್ನಾಗಿ ಮಾಡಿದ್ದಾರೆ. ಎಲ್ಲರನ್ನ ಕೂಡ ಅರೆಸ್ಟ್ ಮಾಡಬೇಕು. ಈಗ ಇವರು ಒಂದೊಂದಾಗಿ ವಿಡಿಯೋಗಳನ್ನು ರಿಲೀಸ್ ಮಾಡ್ತಿದ್ದಾರೆ. ಚಿನ್ನಯ್ಯಂದು ಒತ್ತಾಯಪೂರ್ವಕವಾಗಿ ವಿಡಿಯೋವನ್ನ ಮಾಡಿಕೊಂಡಿದ್ದಾರೆ. ಆತನ ಕೈಲಿ ಹೇಳಿಸಿದ್ದ ಅನ್ನೋ ಶಂಕೆ ಇದೆ. ಈ ಬಗ್ಗೆ ಸಮಗ್ರ ತನಿಖೆ ನಡೆಯಲಿ ಅಂತ ಕೇಶವಗೌಡ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ದಾರೆ. ಕೇಶವಗೌಡ್ರೆ, ಈಗ ಒಂದು ವಿಡಿಯೋಗಳನ್ನು ನೀವು ಸತತವಾಗಿ ನೋಡ್ತಾ ಇದ್ರ. ಒಂದು ವಿಡಿಯೋ ಏನು ಈ ಬುರುಡೆ ಪ್ರಕರಣ ಆರಂಭವಾದಾಗಿನಿಂದ ಒಂದು ಕಡೆ ಇತ್ತು, ಇದೀಗ ಮತ್ತೊಂದು ಟ್ವಿಸ್ಟನ್ನು ಪಡೆದುಕೊಳ್ತಾ ಇದೆ. ಏನು ಹೇಳ್ತೀರಿ? ನೋಡಿ, ಎಲ್ಲವೂ ಇದು ಸುಳ್ಳುಗಳ ಕಂತೆ. ಒಂದು ಸುಳ್ಳುಗಳ ಬೆಟ್ಟವನ್ನೇ ತಂದು ಅದನ್ನು ಅಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ, ಆ ವ್ಯಕ್ತಿ ಏನಿದನೋ ಅವನು ಪ್ರೆಸ್ ರಿಲೀಸಲ್ಲಿ ಅವತ್ತು ವಕೀಲರ ಮೂಲಕ ಏನು ಹೇಳ್ತಾನೆ ಅಂತ ಹೇಳಿದರೆ, ನಾನು 2014 ಇಸ್ವಿಯಿಂದ ಇಲ್ಲಿಂದ ಹೋದವನು, ಕೆಲಸ ಬಿಟ್ಟು ಹೋದವನು, ಧರ್ಮಸ್ಥಳಕ್ಕೆ ಬರಲೇ ಇಲ್ಲ. ನಾನು ಎಲ್ಲೋ ಬೇರೆ ಬೇರೆ ರಾಜ್ಯಗಳಲ್ಲಿದ್ದೆ. ನಾನು ಬಂದರೆ ಒಂದು ವೇಳೆ ಈಗ ಬಂದರೆ ನನಗೆ ಕೊಲೆ ಬೆದರಿಕೆ ಇದೆ ಅಲ್ಲಿ ಅಂತ ಹೇಳುವಂಥ ದೃಷ್ಟಿಯಿಂದ ನಾನು ಅಲ್ಲಿಗೆ ಹೋಗಲಿಲ್ಲ. ಹಾಗಾಗಿ ನಾನು ಬರಲೇ ಇಲ್ಲ ಅಂತ ಹೇಳ್ತಾನೆ ಒಂದು ಕಡೆ. ಆ ಪ್ರೆಸ್ ರಿಲೀಸಲ್ಲಿ ವಕೀಲರು ರಿಲೀಸ್ ಮಾಡಿದಂಥ ಪ್ರೆಸ್ ನೋಟಲ್ಲಿ ಅವರು ಹೇಳುವಂಥದ್ದು. ಆನಂತರ ಈ ವಿಡಿಯೋವನ್ನು 2 ವರ್ಷದ ಹಿಂದೆ ಬಿಡುಗಡೆ ಮಾಡಿದ್ದು ಅಂತ ಹೇಳ್ತಾರೆ, 2023ರಲ್ಲಿ ಅಂತ ಹೇಳ್ತಾರೆ. ಹಾಗಾದರೆ ಯಾವುದು ಸತ್ಯ? ಇವರು ಮಾಡುವಂಥದ್ದೇ ಈ ಬುರುಡೆ ಏನಿದೆಯೋ ಇದೆಲ್ಲ ಸುಳ್ಳುಗಳ ಕಂತೆ. ಒಟ್ಟಾರೆಯಾಗಿ ಏನು ಅಂತ ಹೇಳಿದರೆ, ಒಂದು ಜನರಿಗೆ ಒಂದು ಮಂಕು ಮರಳು ಮಾಡಿ ಜನರನ್ನು ಯಾವುದೋ ಒಂದು ರೀತಿಯಲ್ಲಿ ಉಪಯೋಗಿಸಿಕೊಂಡು ಅವರನ್ನು ಕೆಟ್ಟದಾಗಿ ಬಿಂಬಿಸಿ ಒಟ್ಟಾರೆಯಾಗಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಒಂದು ಕೆಟ್ಟ ಹೆಸರನ್ನು ತರಬೇಕು, ಧರ್ಮಾಧಿಕಾರಿಗಳಿಗೆ ಕೆಟ್ಟ ಹೆಸರನ್ನು ತರಬೇಕು, ಅವರ ಕುಟುಂಬಕ್ಕೆ ಕೆಟ್ಟ ಹೆಸರನ್ನು ತರಬೇಕು ಅಂತ ಹೇಳುವಂಥ ನಾಟಕದ ಒಂದು ಅಂಗ. ಇದೆಲ್ಲ ಸತ್ಯಗಳು ಹೊರಗಡೆ ಬರ್ತಾ ಇದ್ದಾವೆ ಈಗ. ಯಾಕೆಂತ ಹೇಳಿದರೆ ಎಲ್ಲವೂ ಅವರು ಹೇಳ್ತಿರೋದು ಸುಳ್ಳು ಅಂತೇಳಿ ಗೊತ್ತಾಗಿದೆ. ಹಾಗಾಗಿ ಇದು ವಿಡಿಯೋ ತುಣುಕುಗಳು ಅದು ಬೆದರಿಸಿ ಮಾಡಿದಾರಾ, ಸತ್ಯವಾಗಿ ಮಾಡಿದಾರಾ ಅಂತ ಹೇಳೋದನ್ನು ಇನ್ನು SIT ಅವರು ತನಿಖೆ ಮಾಡುವಾಗ ಗೊತ್ತಾಗ್ತದೆ ನಮಗೆ. ಅದು ಈ ಮಲ್ಲಿಕಾ ಅಂದರೆ ಚಿನ್ನಯ್ಯನ ಹೆಂಡತಿ ಮಲ್ಲಿಕಾ ಕೂಡ ನಿನ್ನೆ ನಮ್ಮಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ನಮಗೆ ಹೇಗೆ ಒಳಗಡೆ ಸೇರಿಸಲಾಯಿತು ಅಂತ ಹೇಳಬೇಕು, ಅದರ ಬಗ್ಗೆ. ಮಲ್ಲಿಕಾ ಎಂಬವ್ರು ನನಗೆ ಗೊತ್ತಿಲ್ಲ, ಅವರು 2ನೇ ಹೆಂಡತಿ ಅಂತೇಳಿ ಹೇಳ್ತಾ ಇದ್ದಾರೆ ಮಾಧ್ಯಮದ ಮೂಲಕ ನಾನು ನೋಡಿರುವಂಥದ್ದು. ಅವರು ಪ್ರಥಮವಾಗಿ ಇಂಟರ್ವ್ಯೂ ಮಾಡುವಾಗ ಅವರನ್ನಲ್ಲಿ ಕೂತುಗೊಳಿಸಿದ್ದಾರೆ. ಮತ್ತು ಮೊನ್ನೆ ಹೇಳಿದರು ನಮಗೆ ಗೊತ್ತೇ ಇಲ್ಲ, ಅವರನ್ನು ಏನೋ ಕರ್ಕೊಂಡು ಹೋದರು ಅಂತ ಹೇಳೋದನ್ನು ಅವರು ಹೇಳಿದರು. ಬಹುಶಃ ಅವರನ್ನು ಏನೋ ಒಂಥರ ಅವರಿಗೇನೋ ಆಮಿಷ ಒಡ್ಡಿ ಅವರನ್ನು ಏನೋ ಪಾಪದವ್ರು ನೋಡಿ, ಅವರು ದುಡಿದು ತಿನ್ನುವಂಥ ಕಾರ್ಮಿಕ ವಿಭಾಗದವರು ಎಲ್ಲೋ ಇದ್ದರು, ಪಾಪ ದುಡ್ಕೊಂಡು ಅವರಷ್ಟಕ್ಕೆ ಇದ್ದರು, ಏನೋ ಮಾಡ್ತಿದ್ರು. ಇಲ್ಲಿ ನಿಜವಾಗಿ ಅವರು ಹೋಗಿದ್ದು ಏನು, ಯಾಕೆ, ಏನು ಅಂತ ಹೇಳೋದು ಎಲ್ಲ ಗೊತ್ತಿದೆ. ಈಗ ಏನಾಯಿತು, ಅವನ ಕುಟುಂಬ ಬೀದಿಗೆ ಬಿತ್ತಲ್ಲ. ಇದಕ್ಕೆ ಜವಾಬ್ದಾರಿ ಯಾರು? ಅವರನ್ನು ತನಿಖೆ ಮಾಡಬೇಕಲ್ಲ. ಅವರು ಸುಳ್ಳು ಹೇಳಿಸಿದಾರ, ಸತ್ಯ ಹೇಳಿಸಿದಾರ, ಅಥವಾ ಹೆಂಡತಿ ಮಕ್ಕಳು ಅವಳು ಹೇಳ್ತಿದ್ದಾಳೆ ನನ್ನ ಮಕ್ಕಳು ಇವತ್ತು ಅನಾಥರಾಗ್ತಿದ್ದಾರೆ, ನನಗೆ ಅವರೇ ಬೇಕು, ಗತಿ ಇಲ್ಲದಾಗೆ ಮಾಡಿ ಪೂಜ್ಯ ಕಾವಂದರು ಇದನ್ನು ರಕ್ಷಣೆ ಮಾಡಬೇಕು ಅಂತ ಅವ್ರು ಹೇಳ್ತಿದ್ದಾರಲ್ಲ. ಆದರೆ ಇದರ ಹಿನ್ನೆಲೆ ಏನು ಅಂತ ಸ್ವಲ್ಪ ತಿಳ್ಕೊಳ್ಳಿ. ಯಾವ ರೀತಿಯಲ್ಲಿ ಕತೆ ಬಿಲ್ಡಪ್ ಮಾಡಿದ್ದಾರೆ ಇವರು. ಸುಜಾತ ಭಟ್ ಅಂತಂದರು, ಆಮೇಲೆ ಇನ್ನೊಬ್ಬರನ್ನು ಯಾರೋ ಮಂಡ್ಯದ ಒಂದು ಹೆಂಗ್ಸಂತಂದರು, ಏನೆಲ್ಲ ಮಾಡ್ಕೊಂಡು ಒಟ್ಟಾರೆಯಾಗಿ ಇಲ್ಲಿಬ್ಬರು ಈಗ ದೂರದಾರರು, ಲೋಕಲ್ ಆಗಿ ಇಬ್ಬರು ದೂರದಾರರನ್ನು ಹಿಡ್ಕೊಂಡಿದ್ದಾರೆ. ಏನಾಗ್ತದೆ ನೋಡಿ, ಇವರ ಕಥೆಯೆಲ್ಲ ಏನಾಗ್ತದೆ ನೋಡಿ, ಎಲ್ಲ ಸುಳ್ಳುಗಳು ಹೊರಗೆ ಬರ್ತವೆ. ಇದೆಲ್ಲ ಸುಳ್ಳುಗಳ ಕಂತೆ, ಬೇರೆ ಏನಿಲ್ಲ. ಇದರಲ್ಲಿ ಯಾವುದೇ ರೀತಿಯ ಸತ್ಯ ಇಲ್ಲ. ನಿಜವಾಗಿ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕಿತ್ತು. ಆದರೆ ಅವನು ಕೂಡ ಇವರನ್ನು ನಂಬಿ ಹೋಗಿದ್ದಾನೆ, ದುಡ್ಡಿನ ಆಮಿಷಕ್ಕೋ ಬೇರೆ ರೀತಿಯಲ್ಲಿ ಹೋಗಿದ್ದಾನೆ. ಆದರೆ ಅವನು ಆಲೋಚನೆ ಮಾಡಬೇಕಿತ್ತು. ಹೋಗಾಗ ಅವನು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಅವನು ಪಡಬೇಕು. ಈ ಕುಟುಂಬಕ್ಕೂ ನ್ಯಾಯ ಸಿಗಬೇಕು. ಯಾರಿದ್ರೆ ಹಿಂದೆ ಇದ್ದಾರೋ ಅವರನ್ನು ತಕ್ಷಣ ಬಂಧಿಸಬೇಕು, ಅವರನ್ನು ಶಿಕ್ಷೆಗೆ ಒಳಪಡಿಸಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಿದ್ದೇನೆ. ಸೊ ಇದಿಷ್ಟು ಕೇಶವಗೌಡರ ಮತ್ತು ಕ್ಯಾಮ್ರಾ ಪರ್ಸನ್ ಕಿಶನ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ನೋಡಿ, ಇವತ್ತು ಚಿನ್ನಯ್ಯನ ವಿಚಾರವಾಗಿ ಸಾಕಷ್ಟು ಜನ ಒಂದಷ್ಟು ತಮ್ಮ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಿದ್ದಾರೆ. ಒಂದಂತೂ ವಿಚಾರ ಅಂತಂದ್ರೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ದಲಿತರನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ತಿಮ್ರೋಡಿ ಅಂಡ್ ಟೀಮ್ ಅರೆಸ್ಟ್ ಆಗಬೇಕು ಅಂತೇಳಿ ಕೇಶವಗೌಡ ಆಗ್ರಹಿಸಿದ್ದಾರೆ. ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರುವಂಥ ಕೇಶವಗೌಡ ಅವರು ಆಗ್ರಹಿಸಿರೋದು ಇವರ ಷಡ್ಯಂತ್ರಕ್ಕೆ ದಲಿತರನ್ನ ಬಲಿಪಶುವನ್ನಾಗಿ ಮಾಡಿದ್ದಾರೆ. ಎಲ್ಲರನ್ನ ಕೂಡ ಅರೆಸ್ಟ್ ಮಾಡಬೇಕು. ಈಗ ಇವರು ಒಂದೊಂದಾಗಿ ವಿಡಿಯೋಗಳನ್ನು ರಿಲೀಸ್ ಮಾಡ್ತಿದ್ದಾರೆ. ಚಿನ್ನಯ್ಯಂದು ಒತ್ತಾಯಪೂರ್ವಕವಾಗಿ ವಿಡಿಯೋವನ್ನ ಮಾಡಿಕೊಂಡಿದ್ದಾರೆ. ಆತನ ಕೈಲಿ ಹೇಳಿಸಿದ್ದ ಅನ್ನೋ ಶಂಕೆ ಇದೆ. ಈ ಬಗ್ಗೆ ಸಮಗ್ರ ತನಿಖೆ ನಡೆಯಲಿ ಅಂತ ಕೇಶವಗೌಡ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ದಾರೆ.
ಕೇಶವಗೌಡ್ರೆ, ಈಗ ಒಂದು ವಿಡಿಯೋಗಳನ್ನು ನೀವು ಸತತವಾಗಿ ನೋಡ್ತಾ ಇದ್ರ. ಒಂದು ವಿಡಿಯೋ ಏನು ಈ ಬುರುಡೆ ಪ್ರಕರಣ ಆರಂಭವಾದಾಗಿನಿಂದ ಒಂದು ಕಡೆ ಇತ್ತು, ಇದೀಗ ಮತ್ತೊಂದು ಟ್ವಿಸ್ಟನ್ನು ಪಡೆದುಕೊಳ್ತಾ ಇದೆ. ಏನು ಹೇಳ್ತೀರಿ? ನೋಡಿ, ಎಲ್ಲವೂ ಇದು ಸುಳ್ಳುಗಳ ಕಂತೆ. ಒಂದು ಸುಳ್ಳುಗಳ ಬೆಟ್ಟವನ್ನೇ ತಂದು ಅದನ್ನು ಅಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ, ಆ ವ್ಯಕ್ತಿ ಏನಿದನೋ ಅವನು ಪ್ರೆಸ್ ರಿಲೀಸಲ್ಲಿ ಅವತ್ತು ವಕೀಲರ ಮೂಲಕ ಏನು ಹೇಳ್ತಾನೆ ಅಂತ ಹೇಳಿದರೆ, ನಾನು 2014 ಇಸ್ವಿಯಿಂದ ಇಲ್ಲಿಂದ ಹೋದವನು, ಕೆಲಸ ಬಿಟ್ಟು ಹೋದವನು, ಧರ್ಮಸ್ಥಳಕ್ಕೆ ಬರಲೇ ಇಲ್ಲ. ನಾನು ಎಲ್ಲೋ ಬೇರೆ ಬೇರೆ ರಾಜ್ಯಗಳಲ್ಲಿದ್ದೆ. ನಾನು ಬಂದರೆ ಒಂದು ವೇಳೆ ಈಗ ಬಂದರೆ ನನಗೆ ಕೊಲೆ ಬೆದರಿಕೆ ಇದೆ ಅಲ್ಲಿ ಅಂತ ಹೇಳುವಂಥ ದೃಷ್ಟಿಯಿಂದ ನಾನು ಅಲ್ಲಿಗೆ ಹೋಗಲಿಲ್ಲ. ಹಾಗಾಗಿ ನಾನು ಬರಲೇ ಇಲ್ಲ ಅಂತ ಹೇಳ್ತಾನೆ ಒಂದು ಕಡೆ. ಆ ಪ್ರೆಸ್ ರಿಲೀಸಲ್ಲಿ ವಕೀಲರು ರಿಲೀಸ್ ಮಾಡಿದಂಥ ಪ್ರೆಸ್ ನೋಟಲ್ಲಿ ಅವರು ಹೇಳುವಂಥದ್ದು. ಆನಂತರ ಈ ವಿಡಿಯೋವನ್ನು 2 ವರ್ಷದ ಹಿಂದೆ ಬಿಡುಗಡೆ ಮಾಡಿದ್ದು ಅಂತ ಹೇಳ್ತಾರೆ, 2023ರಲ್ಲಿ ಅಂತ ಹೇಳ್ತಾರೆ. ಹಾಗಾದರೆ ಯಾವುದು ಸತ್ಯ? ಇವರು ಮಾಡುವಂಥದ್ದೇ ಈ ಬುರುಡೆ ಏನಿದೆಯೋ ಇದೆಲ್ಲ ಸುಳ್ಳುಗಳ ಕಂತೆ. ಒಟ್ಟಾರೆಯಾಗಿ ಏನು ಅಂತ ಹೇಳಿದರೆ, ಒಂದು ಜನರಿಗೆ ಒಂದು ಮಂಕು ಮರಳು ಮಾಡಿ ಜನರನ್ನು ಯಾವುದೋ ಒಂದು ರೀತಿಯಲ್ಲಿ ಉಪಯೋಗಿಸಿಕೊಂಡು ಅವರನ್ನು ಕೆಟ್ಟದಾಗಿ ಬಿಂಬಿಸಿ ಒಟ್ಟಾರೆಯಾಗಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಒಂದು ಕೆಟ್ಟ ಹೆಸರನ್ನು ತರಬೇಕು, ಧರ್ಮಾಧಿಕಾರಿಗಳಿಗೆ ಕೆಟ್ಟ ಹೆಸರನ್ನು ತರಬೇಕು, ಅವರ ಕುಟುಂಬಕ್ಕೆ ಕೆಟ್ಟ ಹೆಸರನ್ನು ತರಬೇಕು ಅಂತ ಹೇಳುವಂಥ ನಾಟಕದ ಒಂದು ಅಂಗ. ಇದೆಲ್ಲ ಸತ್ಯಗಳು ಹೊರಗಡೆ ಬರ್ತಾ ಇದ್ದಾವೆ ಈಗ. ಯಾಕೆಂತ ಹೇಳಿದರೆ ಎಲ್ಲವೂ ಅವರು ಹೇಳ್ತಿರೋದು ಸುಳ್ಳು ಅಂತೇಳಿ ಗೊತ್ತಾಗಿದೆ. ಹಾಗಾಗಿ ಇದು ವಿಡಿಯೋ ತುಣುಕುಗಳು ಅದು ಬೆದರಿಸಿ ಮಾಡಿದಾರಾ, ಸತ್ಯವಾಗಿ ಮಾಡಿದಾರಾ ಅಂತ ಹೇಳೋದನ್ನು ಇನ್ನು SIT ಅವರು ತನಿಖೆ ಮಾಡುವಾಗ ಗೊತ್ತಾಗ್ತದೆ ನಮಗೆ. ಅದು ಈ ಮಲ್ಲಿಕಾ ಅಂದರೆ ಚಿನ್ನಯ್ಯನ ಹೆಂಡತಿ ಮಲ್ಲಿಕಾ ಕೂಡ ನಿನ್ನೆ ನಮ್ಮಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ನಮಗೆ ಹೇಗೆ ಒಳಗಡೆ ಸೇರಿಸಲಾಯಿತು ಅಂತ ಹೇಳಬೇಕು, ಅದರ ಬಗ್ಗೆ. ಮಲ್ಲಿಕಾ ಎಂಬವ್ರು ನನಗೆ ಗೊತ್ತಿಲ್ಲ, ಅವರು 2ನೇ ಹೆಂಡತಿ ಅಂತೇಳಿ ಹೇಳ್ತಾ ಇದ್ದಾರೆ ಮಾಧ್ಯಮದ ಮೂಲಕ ನಾನು ನೋಡಿರುವಂಥದ್ದು. ಅವರು ಪ್ರಥಮವಾಗಿ ಇಂಟರ್ವ್ಯೂ ಮಾಡುವಾಗ ಅವರನ್ನಲ್ಲಿ ಕೂತುಗೊಳಿಸಿದ್ದಾರೆ. ಮತ್ತು ಮೊನ್ನೆ ಹೇಳಿದರು ನಮಗೆ ಗೊತ್ತೇ ಇಲ್ಲ, ಅವರನ್ನು ಏನೋ ಕರ್ಕೊಂಡು ಹೋದರು ಅಂತ ಹೇಳೋದನ್ನು ಅವರು ಹೇಳಿದರು. ಬಹುಶಃ ಅವರನ್ನು ಏನೋ ಒಂಥರ ಅವರಿಗೇನೋ ಆಮಿಷ ಒಡ್ಡಿ ಅವರನ್ನೇನೋ ಪಾಪದವ್ರು ನೋಡಿ, ಅವರು ದುಡಿದು ತಿನ್ನುವಂಥ ಕಾರ್ಮಿಕ ವಿಭಾಗದವರು ಎಲ್ಲೋ ಇದ್ದರು, ಪಾಪ ದುಡ್ಕೊಂಡು ಅವರಷ್ಟಕ್ಕೆ ಇದ್ದರು, ಏನೋ ಮಾಡ್ತಿದ್ರು. ಇಲ್ಲಿ ನಿಜವಾಗಿ ಅವರು ಹೋಗಿದ್ದು ಏನು, ಯಾಕೆ, ಏನು ಅಂತ ಹೇಳೋದು ಎಲ್ಲ ಗೊತ್ತಿದೆ. ಈಗ ಏನಾಯಿತು, ಅವನ ಕುಟುಂಬ ಬೀದಿಗೆ ಬಿತ್ತಲ್ಲ, ಇದಕ್ಕೆ ಜವಾಬ್ದಾರಿ ಯಾರು? ಅವರನ್ನು ತನಿಖೆ ಮಾಡಬೇಕಲ್ಲ. ಅವರು ಸುಳ್ಳು ಹೇಳ್ತಿದಾರಾ, ಸತ್ಯ ಹೇಳ್ತಿದಾರಾ, ಅಥವಾ ಹೆಂಡತಿ ಮಕ್ಕಳು ಅವಳು ಹೇಳ್ತಿದ್ದಾಳೆ ನನ್ನ ಮಕ್ಕಳು ಇವತ್ತು ಅನಾಥರಾಗ್ತಿದ್ದಾರೆ, ನನಗೆ ಅವರೇ ಬೇಕು, ಗತಿ ಇಲ್ಲದಾಗೆ ಮಾಡಿ ಪೂಜ್ಯ ಕಾವಂದರು ಇದನ್ನು ರಕ್ಷಣೆ ಮಾಡಬೇಕು ಅಂತ ಅವ್ರು ಹೇಳ್ತಿದ್ದಾರಲ್ಲ. ಆದರೆ ಇದರ ಹಿನ್ನೆಲೆ ಏನು ಅಂತ ಸ್ವಲ್ಪ ತಿಳ್ಕೊಳ್ಳಿ. ಯಾವ ರೀತಿಯಲ್ಲಿ ಕತೆ ಬಿಲ್ಡಪ್ ಮಾಡಿದ್ದಾರೆ ಇವರು. ಸುಜಾತ ಭಟ್ ಅಂತಂದರು, ಆಮೇಲೆ ಇನ್ನೊಬ್ಬರನ್ನು ಯಾರೋ ಮಂಡ್ಯದ ಒಂದು ಹೆಂಗಸಂತಂದರು, ಏನೆಲ್ಲ ಮಾಡ್ಕೊಂಡು ಒಟ್ಟಾರೆಯಾಗಿ ಇಲ್ಲಿಬ್ಬರು ಈಗ ದೂರದಾರರು, ಲೋಕಲ್ ಆಗಿ ಇಬ್ಬರು ದೂರದಾರರನ್ನು ಹಿಡ್ಕೊಂಡಿದ್ದಾರೆ. ಏನಾಗ್ತದೆ ನೋಡಿ, ಇವರ ಕಥೆಯೆಲ್ಲ ಏನಾಗ್ತದೆ ನೋಡಿ, ಎಲ್ಲ ಸುಳ್ಳುಗಳು ಹೊರಗೆ ಬರ್ತವೆ. ಇದೆಲ್ಲ ಸುಳ್ಳುಗಳ ಕಂತೆ, ಬೇರೆ ಏನಿಲ್ಲ. ಇದರಲ್ಲಿ ಯಾವುದೇ ರೀತಿಯ ಸತ್ಯ ಇಲ್ಲ. ನಿಜವಾಗಿ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕಿತ್ತು. ಆದರೆ ಅವನು ಕೂಡ ಇವರನ್ನು ನಂಬಿ ಹೋಗಿದ್ದಾನೆ, ದುಡ್ಡಿನ ಆಮಿಷಕ್ಕೋ ಬೇರೆ ರೀತಿಯಲ್ಲಿ ಹೋಗಿದ್ದಾನೆ. ಆದರೆ ಅವನು ಆಲೋಚನೆ ಮಾಡಬೇಕಿತ್ತು, ಹೋಗಾಗ ಅವನು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಅವನು ಪಡಬೇಕು. ಈ ಕುಟುಂಬಕ್ಕೂ ನ್ಯಾಯ ಸಿಗಬೇಕು. ಯಾರಿದ್ರೆ ಹಿಂದೆ ಇದ್ದಾರೋ ಅವರನ್ನು ತಕ್ಷಣ ಬಂಧಿಸಬೇಕು, ಅವರನ್ನು ಶಿಕ್ಷೆಗೆ ಒಳಪಡಿಸಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಿದ್ದೇನೆ. ಸೊ ಇದಿಷ್ಟು ಕೇಶವಗೌಡರ ಮತ್ತು ಕ್ಯಾಮ್ರಾ ಪರ್ಸನ್ ಕಿಶನ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ನೋಡಿ, ಇವತ್ತು ಚಿನ್ನಯ್ಯನ ವಿಚಾರವಾಗಿ ಸಾಕಷ್ಟು ಜನ ಒಂದಷ್ಟು ತಮ್ಮ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಿದ್ದಾರೆ. ಒಂದಂತೂ ವಿಚಾರ ಅಂತಂದ್ರೆ, ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ದಲಿತರನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ತಿಮ್ರೋಡಿ ಅಂಡ್ ಟೀಮ್ ಅರೆಸ್ಟ್ ಆಗಬೇಕು ಅಂತೇಳಿ ಕೇಶವಗೌಡ ಆಗ್ರಹಿಸಿದ್ದಾರೆ. ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರುವಂಥ ಕೇಶವಗೌಡ ಅವರು ಆಗ್ರಹಿಸಿರೋದು, ಇವರ ಷಡ್ಯಂತ್ರಕ್ಕೆ ದಲಿತರನ್ನ ಬಲಿಪಶುವನ್ನಾಗಿ ಮಾಡಿದ್ದಾರೆ, ಎಲ್ಲರನ್ನ ಕೂಡ ಅರೆಸ್ಟ್ ಮಾಡಬೇಕು. ಈಗ ಇವರು ಒಂದೊಂದಾಗಿ ವಿಡಿಯೋಗಳನ್ನು ರಿಲೀಸ್ ಮಾಡ್ತಿದ್ದಾರೆ. ಚಿನ್ನಯ್ಯಂದು ಒತ್ತಾಯಪೂರ್ವಕವಾಗಿ ವಿಡಿಯೋವನ್ನ ಮಾಡಿಕೊಂಡಿದ್ದಾರೆ, ಆತನ ಕೈಯಲ್ಲಿ ಹೇಳಿಸಿದ್ದಾರೆ ಅನ್ನೋ ಶಂಕೆ ಇದೆ. ಈ ಬಗ್ಗೆ ಸಮಗ್ರ ತನಿಖೆ ನಡೆಯಲಿ ಅಂತ ಕೇಶವಗೌಡ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ದಾರೆ. ಕೇಶವಗೌಡ್ರೆ, ಈಗ ಒಂದು ವಿಡಿಯೋಗಳನ್ನು ನೀವು ಸತತವಾಗಿ ನೋಡ್ತಾ ಇದ್ರ. ಒಂದು ವಿಡಿಯೋ ಏನು ಈ ಬುರುಡೆ ಪ್ರಕರಣ ಆರಂಭವಾದಾಗಿನಿಂದ ಒಂದು ಕಡೆ ಇತ್ತು, ಇದೀಗ ಮತ್ತೊಂದು ಟ್ವಿಸ್ಟನ್ನು ಪಡೆದುಕೊಳ್ತಾ ಇದೆ. ಏನು ಹೇಳ್ತೀರಿ? ನೋಡಿ, ಎಲ್ಲವೂ ಇದು ಸುಳ್ಳುಗಳ ಕಂತೆ. ಒಂದು ಸುಳ್ಳುಗಳ ಬೆಟ್ಟವನ್ನೇ ತಂದು ಅದನ್ನು ಅಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ, ಆ ವ್ಯಕ್ತಿ ಏನಿದನೋ ಅವನು ಪ್ರೆಸ್ ರಿಲೀಸಲ್ಲಿ ಅವತ್ತು ವಕೀಲರ ಮೂಲಕ ಏನು ಹೇಳ್ತಾನೆ ಅಂತ ಹೇಳಿದರೆ, ನಾನು 2014 ಇಸ್ವಿಯಿಂದ ಇಲ್ಲಿಂದ ಹೋದವನು, ಕೆಲಸ ಬಿಟ್ಟು ಹೋದವನು, ಧರ್ಮಸ್ಥಳಕ್ಕೆ ಬರಲೇ ಇಲ್ಲ. ನಾನು ಎಲ್ಲೋ ಬೇರೆ ಬೇರೆ ರಾಜ್ಯಗಳಲ್ಲಿದ್ದೆ. ನಾನು ಬಂದರೆ ಒಂದು ವೇಳೆ ಈಗ ಬಂದರೆ ನನಗೆ ಕೊಲೆ ಬೆದರಿಕೆ ಇದೆ ಅಲ್ಲಿ ಅಂತ ಹೇಳುವಂಥ ದೃಷ್ಟಿಯಿಂದ ನಾನು ಅಲ್ಲಿಗೆ ಹೋಗಲಿಲ್ಲ. ಹಾಗಾಗಿ ನಾನು ಬರಲೇ ಇಲ್ಲ ಅಂತ ಹೇಳ್ತಾನೆ ಒಂದು ಕಡೆ. ಆ ಪ್ರೆಸ್ ರಿಲೀಸಲ್ಲಿ ವಕೀಲರು ರಿಲೀಸ್ ಮಾಡಿದಂಥ ಪ್ರೆಸ್ ನೋಟಲ್ಲಿ ಅವರು ಹೇಳುವಂಥದ್ದು. ಆನಂತರ ಈ ವಿಡಿಯೋವನ್ನು
2 ವರ್ಷದ ಹಿಂದೆ ಬಿಡುಗಡೆ ಮಾಡಿದ್ದು ಅಂತ ಹೇಳ್ತಾರೆ, 2023ರಲ್ಲಿ ಅಂತ ಹೇಳ್ತಾರೆ. ಹಾಗಾದರೆ ಯಾವುದು ಸತ್ಯ? ಇವರು ಮಾಡುವಂಥದ್ದೇ ಈ ಬುರುಡೆ ಏನಿದೆಯೋ ಇದೆಲ್ಲ ಸುಳ್ಳುಗಳ ಕಂತೆ. ಒಟ್ಟಾರೆಯಾಗಿ ಏನು ಅಂತ ಹೇಳಿದರೆ, ಒಂದು ಜನರಿಗೆ ಒಂದು ಮಂಕು ಮರಳು ಮಾಡಿ ಜನರನ್ನು ಯಾವುದೋ ಒಂದು ರೀತಿಯಲ್ಲಿ ಉಪಯೋಗಿಸಿಕೊಂಡು ಅವರನ್ನು ಕೆಟ್ಟದಾಗಿ ಬಿಂಬಿಸಿ ಒಟ್ಟಾರೆಯಾಗಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಒಂದು ಕೆಟ್ಟ ಹೆಸರನ್ನು ತರಬೇಕು, ಧರ್ಮಾಧಿಕಾರಿಗಳಿಗೆ ಕೆಟ್ಟ ಹೆಸರನ್ನು ತರಬೇಕು, ಅವರ ಕುಟುಂಬಕ್ಕೆ ಕೆಟ್ಟ ಹೆಸರನ್ನು ತರಬೇಕು ಅಂತ ಹೇಳುವಂಥ ನಾಟಕದ ಒಂದು ಅಂಗ. ಇದೆಲ್ಲ ಸತ್ಯಗಳು ಹೊರಗಡೆ ಬರ್ತಾ ಇದ್ದಾವೆ ಈಗ. ಯಾಕೆಂತ ಹೇಳಿದರೆ ಎಲ್ಲವೂ ಅವರು ಹೇಳ್ತಿರೋದು ಸುಳ್ಳು ಅಂತೇಳಿ ಗೊತ್ತಾಗಿದೆ. ಹಾಗಾಗಿ ಇದು ವಿಡಿಯೋ ತುಣುಕುಗಳು ಅದು ಬೆದರಿಸಿ ಮಾಡಿದಾರಾ ಸತ್ಯವಾಗಿ ಮಾಡಿದಾರಾ ಅಂತ ಹೇಳೋದನ್ನು ಇನ್ನು SIT ಅವರು ತನಿಖೆ ಮಾಡುವಾಗ ಗೊತ್ತಾಗ್ತದೆ ನಮಗೆ. ಅದು ಈ ಮಲ್ಲಿಕಾ ಅಂದರೆ ಚಿನ್ನಯ್ಯನ ಹೆಂಡತಿ ಮಲ್ಲಿಕಾ ಕೂಡ ನಿನ್ನೆ ನಮ್ಮಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ನಮಗೆ ಹೇಗೆ ಒಳಗಡೆ ಸೇರಿಸಲಾಯಿತು ಅಂತ ಹೇಳಬೇಕು, ಅದರ ಬಗ್ಗೆ. ಮಲ್ಲಿಕಾ ಎಂಬವ್ರು ನನಗೆ ಗೊತ್ತಿಲ್ಲ, ಅವರು 2ನೇ ಹೆಂಡತಿ ಅಂತೇಳಿ ಹೇಳ್ತಾ ಇದ್ದಾರೆ ಮಾಧ್ಯಮದ ಮೂಲಕ ನಾನು ನೋಡಿರುವಂಥದ್ದು. ಅವರು ಪ್ರಥಮವಾಗಿ ಇಂಟರ್ವ್ಯೂ ಮಾಡುವಾಗ ಅವರನ್ನಲ್ಲಿ ಕೂತುಗೊಳಿಸಿದ್ದಾರೆ. ಮತ್ತು ಮೊನ್ನೆ ಹೇಳಿದರು ನಮಗೆ ಗೊತ್ತೇ ಇಲ್ಲ, ಅವರನ್ನು ಏನೋ ಕರ್ಕೊಂಡು ಹೋದರು ಅಂತ ಹೇಳೋದನ್ನು ಅವರು ಹೇಳಿದರು. ಬಹುಶಃ ಅವರನ್ನು ಏನು ಒಂಥರ ಅವರಿಗೇನು ಆಮಿಷ ಒಡ್ಡಿ ಅವರನ್ನು ಏನೋ ಪಾಪದವ್ರು ನೋಡಿ, ಅವರು ದುಡಿದು ತಿನ್ನುವಂಥ ಕಾರ್ಮಿಕ ವಿಭಾಗದವರು ಎಲ್ಲೋ ಇದ್ದರು, ಪಾಪ ದುಡ್ಕೊಂಡು ಅವರಷ್ಟಕ್ಕೆ ಇದ್ದರು, ಏನೋ ಮಾಡ್ತಿದ್ರು. ಇಲ್ಲಿ ನಿಜವಾಗಿ ಅವರು ಹೋಗಿದ್ದು ಏನು ಯಾಕೆ ಏನು ಅಂತ ಹೇಳೋದು ಎಲ್ಲ ಗೊತ್ತಿದೆ. ಈಗ ಏನಾಯಿತು, ಅವನ ಕುಟುಂಬ ಬೀದಿಗೆ ಬಿತ್ತಲ್ಲ, ಇದಕ್ಕೆ ಜವಾಬ್ದಾರಿ ಯಾರು? ಅವರನ್ನು ತನಿಖೆ ಮಾಡಬೇಕಲ್ಲ. ಅವರು ಸುಳ್ಳು ಹೇಳಿಸಿದಾರ, ಸತ್ಯ ಹೇಳಿಸಿದಾರ, ಅಥವಾ ಹೆಂಡತಿ ಮಕ್ಕಳು ಅವಳು ಹೇಳ್ತಿದ್ದಾಳೆ ನನ್ನ ಮಕ್ಕಳು ಇವತ್ತು ಅನಾಥರಾಗ್ತಿದ್ದಾರೆ, ನನಗೆ ಅವರೇ ಬೇಕು, ಗತಿ ಇಲ್ಲದಾಗೆ ಮಾಡಿ ಪೂಜ್ಯ ಕಾವಂದರು ಇದನ್ನು ರಕ್ಷಣೆ ಮಾಡಬೇಕು ಅಂತ ಅವ್ರು ಹೇಳ್ತಿದ್ದಾರಲ್ಲ. ಆದರೆ ಇದರ ಹಿನ್ನೆಲೆ ಏನು ಅಂತ ಸ್ವಲ್ಪ ತಿಳ್ಕೊಳ್ಳಿ. ಯಾವ ರೀತಿಯಲ್ಲಿ ಕತೆ ಬಿಲ್ಡಪ್ ಮಾಡಿದ್ದಾರೆ ಇವರು. ಸುಜಾತ ಭಟ್ ಅಂತಂದರು, ಆಮೇಲೆ ಇನ್ನೊಬ್ಬರನ್ನು ಯಾರೋ ಮಂಡ್ಯದ ಒಂದು ಹೆಂಗ್ಸಂತಂದರು, ಏನೆಲ್ಲ ಮಾಡ್ಕೊಂಡು ಒಟ್ಟಾರೆಯಾಗಿ ಇಲ್ಲಿಬ್ಬರು ಈಗ ದೂರದಾರರು ಲೋಕಲ್ ಆಗಿ ಇಬ್ಬರು ದೂರದಾರರನ್ನು ಹಿಡ್ಕೊಂಡಿದ್ದಾರೆ. ಏನಾಗ್ತದೆ ನೋಡಿ, ಇವರ ಕಥೆಯೆಲ್ಲ ಏನಾಗ್ತದೆ ನೋಡಿ, ಎಲ್ಲ ಸುಳ್ಳುಗಳು ಹೊರಗೆ ಬರ್ತವೆ. ಇದೆಲ್ಲ ಸುಳ್ಳುಗಳ ಕಂತೆ, ಬೇರೆ ಏನಿಲ್ಲ ಇದರಲ್ಲಿ, ಯಾವುದೇ ರೀತಿಯ ಸತ್ಯ ಇಲ್ಲ. ನಿಜವಾಗಿ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕಿತ್ತು. ಆದರೆ ಅವನು ಕೂಡ ಇವರನ್ನು ನಂಬಿ ಹೋಗಿದ್ದಾನೆ, ದುಡ್ಡಿನ ಆಮಿಷಕ್ಕೋ ಬೇರೆ ರೀತಿಯಲ್ಲಿ ಹೋಗಿದ್ದಾನೆ. ಆದರೆ ಅವನು ಆಲೋಚನೆ ಮಾಡಬೇಕಿತ್ತು, ಹೋಗಾಗ ಅವನು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಅವನು ಪಡಬೇಕು. ಈ ಕುಟುಂಬಕ್ಕೂ ನ್ಯಾಯ ಸಿಗಬೇಕು. ಯಾರಿದ್ರೆ ಹಿಂದೆ ಇದ್ದಾರೋ ಅವರನ್ನು ತಕ್ಷಣ ಬಂಧಿಸಬೇಕು, ಅವರನ್ನು ಶಿಕ್ಷೆಗೆ ಒಳಪಡಿಸಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಿದ್ದೇನೆ. ಸೊ ಇದಿಷ್ಟು ಕೇಶವಗೌಡರ ಮತ್ತು ಕ್ಯಾಮ್ರಾ ಪರ್ಸನ್ ಕಿಶನ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ.